ನಮಸ್ತೆ ಎಲ್ರಿಗೂ. ನಾನಿವತ್ತು ಬೆಂಗಳೂರಲ್ಲಿ ಪೋರ್ಟ್ರ್ ಡ್ಯೂಟಿ ಮಾಡ್ತಾಯಿದ್ದೀನಿ. ಪೋರ್ಟ್ರಲ್ಲಿ ಎಷ್ಟು ಮಾಡ್ಬೋದು ಒಂದು ದಿವಸಕ್ಕೆ ಅಂತ ನೋಡೋಣ. ನಾನಿವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು 2 ದಿವಸ ಮಾಡಿದ್ದೀನಿ. ಒಂದು ದಿವಸಕ್ಕೆ ಎಷ್ಟು ಅರ್ನ್ ಮಾಡ್ಬೋದು, ಬಟ್ ನಾನು ಪೋರ್ಟ್ರು ಮತ್ತು ಆ್ಯಂಕಲ್ ಡೆಲಿವರಿ ಎರಡೂ ಅಟ್ಯಾಚ್ ಮಾಡಿದ್ದೀನಿ ಗಾಡಿನ. ಇವಾಗ ನನಗೆ ಆ್ಯಂಕಲ್ ಡೆಲಿವರಿನಲ್ಲಿ ಒಂದು ಆರ್ಡ್ರ್ ಬಂದಿದೆ. ನೋಡೋಣ. ಇವಾಗ ನಾನು ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಇವಾಗ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದು 7 ಗಂಟೆಗೆ ಬೆಳಿಗ್ಗೆ. ನೋಡೋಣ ಬನ್ನಿ ಎಷ್ಟು ಮಾಡ್ಬೋದು ಅಂತ ತೋರಿಸ್ತೀನಿ, ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಇವಾಗ ಒಂದು ಆರ್ಡ್ರ್ ಬಂದಿದೆ. ನಾನು ಇವಾಗ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಿಮಗೆ ಲೋಡ್ ಮಾಡೋವಾಗೆಲ್ಲ. ಬಂದು ಲೋಡ್ ಆಗ್ತಾ ಇರೋದು ಸೆಂಟ್ರಿಂಗ್ ಐಟಮು, ಅಂದರೆ ಮೋಲ್ಡಿಗೆ ಹಾಕ್ತಾರಲ್ಲ ಅಂಥದ್ದು. ತೋರಿಸ್ತೀನಿ ನಿಮಗೆ. ಫೈನಲಿ 7 ಗಂಟೆಗೆ ಬಂದಿದ್ದು ಆರ್ಡ್ರನ್ನ ಕಂಪ್ಲೀಟ್ ಮಾಡಿದೆ. ಇವಾಗ ಅದು ಎಷ್ಟು ಬಂತಪ್ಪ ಅಂದರೆ 1056 ರೂಪಾಯಿ ಬಂತು. 1200 ರೂಪಾಯಿ ಬಿದ್ದಿತ್ತು. ಅದರಲ್ಲಿ ಮಿಕ್ಕಿದ್ದು ಕಮಿಷನ್ ಕಟ್ ಮಾಡಿಕೊಂಡ್ರು ಅಂಕಲ್ ಡೆಲಿವರಿನಲ್ಲಿ. ಇವಾಗ ಪೋರ್ಟ್ರು ಆನ್ ಮಾಡ್ಕೊಂಡಿದ್ದೀನಿ. ಒಂದು ಆರ್ಡ್ರ್ ಆಗಿದೆ. ಇವಾಗ ಕರೆಕ್ಟಾಗಿ ಟೈಮ್ ಬಂದು 10 ಗಂಟೆ, ಅಂದರೆ 3 ಅವರ್ ತೊಗೊಂಡಿದೆ ಒಂದು ಆರ್ಡ್ರ್ ಮಾಡೋಕ್ಕೆ. ಆ್ಯಕ್ಚುಲಿ ಇದು ಹತ್ರ ಇತ್ತು, ಬರೀ ಒಂದು 11 ಕಿಲೋಮೀಟ್ರ್ ಇತ್ತು ಅಷ್ಟೇ. ಆದರೆ ಇವ್ರು ಅನ್ಲೋಡ್ ಮಾಡಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ಲೇಟ್ ಆಗುತ್ತೆ ಅಂತ ನಾನೇ ಅನ್ಲೋಡ್ ಮಾಡಿದೆ. ಬರೀ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬರುತ್ತೆ ನೋಡೋಣ. ಪೋರ್ಟ್ರು ಅಂಕಲ್ ಡೆಲಿವರಿ ಎರಡೂ ಆನ್ ಮಾಡಿದ್ದೀನಿ. ಸದ್ಯಕ್ಕೆ ಇದು ಕಂಪ್ಲೀಟ್ ಆಗಿದೆ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಆರ್ಡ್ರ್ ಬಂದರೆ ತೋರಿಸ್ತೀನಿ ನಿಮಗೆ. ಎಷ್ಟು ಆರ್ಡ್ರ್ ಮಾಡ್ತೀನಿ, ಎಷ್ಟು ಮಾಡ್ತೀನಿ ಅಂತೆಲ್ಲ ಕ್ಲಿಯರಾಗಿ ತೋರಿಸ್ತೀನಿ ಇವತ್ತು. ನಾನಿವತ್ತು ಬುಧವಾರ ಎಷ್ಟು ಅರ್ನ್ ಆಗಿದೆ ಅಂತ ಸಂಜೆವರೆಗೂ ಮಾಡಿದೆ ಡ್ಯೂಟಿ. ಪೋರ್ಟ್ರು ಮತ್ತು ಅಂಕಲ್ ಡೆಲಿವರಿ ಎರಡರಲ್ಲೂ ಡ್ಯೂಟಿ ಮಾಡಿದ್ದೀನಿ. ಇವತ್ತು ಅರ್ನಿಂಗ್ಸು ಎಷ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವತ್ತು ನಂದು ಅರ್ನಿಂಗ್ಸ್ ಆಗಿರೋದು, ಬಟ್ ಆ್ಯಕ್ಚುಲಿ ವೀಕಲ್ಲಿ ಆಗಿರೋದು 10,883 ರೂಪಾಯಿ. ನಾನು ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ಮಾಡಿದ್ದೀನಿ. ನಾನು ಸೋಮವಾರ ದಿವಸ 2 ಆರ್ಡ್ರ್ ಮಾಡಿದ್ದು. ಬರೀ 4 ಅವರು ಡ್ರೈವರ್ ಮಾಡಿರೋದು. ನಮ್ಮ ಡ್ರೈವರ್ ಮಾಡಿರೋದು 1,730 ರೂಪಾಯಿ ಮಾಡಿದ್ದಾನೆ. 2 ರೈಡ್ ಮಾಡಿದ್ದಾನೆ, 2 ಬಾಡಿಗೆ ಹೊಡೆದಿದ್ದಾನೆ. ಟೋಟಲ್ 4 ಅವರು. ಮತ್ತು ಮಂಗಳವಾರ 5 ಟ್ರಿಪ್ ಆಗಿದೆ. 5 ಟ್ರಿಪ್ಪಿಗೆ ಎಲ್ಲ ಅಂದರೆ ಅವ್ರ ಕಮಿಷನ್ ಎಲ್ಲ ಹೋಗಿ 5,173 ರೂಪಾಯಿ. ಅಂದರೆ ಲಾಗಿನ್ ಬಂದು 10 ಅವರ್ಗೆ 5,173 ರೂಪಾಯಿ ಆಗಿದೆ ಮಂಗಳವಾರ. ಮತ್ತು ನಿನ್ನೆದು ಬಂದರೆ ಬುಧವಾರದ್ದು. ಆ್ಯಕ್ಚುಲಿ ಇದು ಮಂಗಳವಾರದ್ದು ಬಂದುಬಿಟ್ಟು ಒಂದೂವರೆ ಸಾವಿರ ರೂಪಾಯಿ ಡೀಸೆಲ್ ಕೊಡ್ತಿರುತ್ತೆ ನನ್ನ ಗೆಸ್ಸು. ಆಲ್ಮೋಸ್ಟ್ ಗಾಡಿ 140 ಕಿಲೋಮೀಟ್ರೇನೋ ಓಡಿತ್ತು. ಮತ್ತು ಬುಧವಾರ ಬಂದು 3,979. ಟೋಟಲ್ಲು ಇದು 10 ಅವರ್, ಆಲ್ಮೋಸ್ಟ್ ಲಾಗಿನ್ ಅವರ್ಸ್ 10 ಅವರ್ ಇದ್ದೆ. ಬಟ್ ಅದಿನ್ನೂ ನಾನು ಅಂಕಲ್ ಡೆಲಿವರಿನಲ್ಲೂ ಮಾಡಿದ್ದೀನಿ, ಇದೊಂದೇ ಅಲ್ಲ. ಇದರಲ್ಲಿ ಆಗಿರೋದು 3,979 ರೂಪಾಯಿ ಆಯಿತು. ಅಂಕಲ್ ಡೆಲಿವರಿನಲ್ಲೂ ಮಾಡಿದೆ ನಾನು. ಅದರಲ್ಲಿ ಫಸ್ಟ್ ಆರ್ಡ್ರ್ ಮಾಡಿದ್ದೆ. ಅದನ್ನು ಓಪನ್ ಮಾಡ್ತೀನಿ ರೀ. ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಅಂಕಲ್ ಡೆಲಿವರಿನಲ್ಲಿ ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದ ಆರ್ಡ್ರು. ಹೇಳಿದ್ನಲ್ಲ ಅವಾಗಲೇ, ಅದು ಆರ್ಡ್ರ್ ಇದು. ಫಸ್ಟ್ ಆರ್ಡ್ರ್ ಇದರಲ್ಲಿ ಬಂದೆ. ಬೆಳಿಗ್ಗೆ 7 ಗಂಟೆಗೆಲ್ಲ ಬಂತು ಇದು ನೋಡಿ. ಇದು ನಿನ್ನೆ ಮಾಡಿರೋದು. ಇದು 1,054 ರೂಪಾಯಿ ಫಸ್ಟ್ ಬಾಡಿಗೆ ಇದೆ ಹೊಡೆದಿದ್ದು ನಾನು ನೋಡಿ. ಇದರಲ್ಲಿ ಕಾಣಿಸ್ತಾ ಇದೆ ಎಲ್ಲ ಅಂಕಲ್ ಡೆಲಿವರಿ ಇದ್ದಿದ್ದು. ಮತ್ತು ಇದು ಮೊನ್ನೆ ಮಾಡಿರೋದು. ಇದು ಒಂದು ದಿವಸ ನೈಟ್ ಟೈಮ್ ಬರೋವಾಗ ಆನ್ ದ ವೇ ಸಿಕ್ತು. ಬಟ್ ಇದರಲ್ಲೇನು ಅಷ್ಟೊಂದು ವರ್ಕೌಟ್ ಆಗೋಲ್ಲ ಅಂಕಲ್ ಡೆಲಿವರಿ. ಅಂದರೆ ದೊಡ್ಡ ಗಾಡಿ ನಮ್ಮದು 407 ಅಂತ ಹಾಕ್ಕೊಂಡು ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋಲ್ಲ. ಈ ಪೋರ್ಟ್ರಲ್ಲಿ ಆದರೆ ಆಗುತ್ತೆ. ಮತ್ತು ಇನ್ನೊಂದು ಆಯಿತು ನೋಡಿ, ನಾನು ಲಾಗಿನ್ ಅವರ್ಸ್ ಬಂದುಬಿಟ್ಟು 42 ಅವರ್ಸು ಇದ್ದೀನಿ ಈ ಮೂರು ದಿವಸದಲ್ಲಿ. ಸೋಮವಾರ, ಮಂಗಳವಾರ, ಬುಧವಾರ ನೋಡಿ. ನನ್ನ ID ಕಾಣಿಸ್ತಾ ಇದೆ ಅರ್ನಿಂಗ್ಸಲ್ಲಿ. 19ನೇ ತಾರೀಕು 18 ನೋಡಿ. ನಾನು ಟೋಟಲ್ 4 ಟ್ರಿಪ್ ಮಾಡಿದ್ದೀನಿ. ನಿನ್ನೆ 4 ಬಾಡಿಗೆ ಹೊಡೆದಿದ್ದೀನಿ. ಇದು 843 ರೂಪಾಯಿ ಫಸ್ಟ್ ಬಾಡಿಗೆ. ಮತ್ತು ಲಾಸ್ಟಲ್ಲಿ 8/16 ಒಂದು ಆರ್ಡ್ರ್ ಬಂತು ನನಗೆ. ಇದು ನಮ್ಮ ರೂಮ್ ಹತ್ರನೇ. ನಾನು ರೂಮಿಗೆ ಬಂದುಬಿಟ್ಟಿದ್ದೆ ಸಂಜೆ, ಅವಾಗ ಬಂದಿದ್ದು ಆರ್ಡ್ರ್ ಇದು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಇತ್ತಷ್ಟೇ ಇದು ಆರ್ಡ್ರು. ಅವಾಗ ಬಂದಿದ್ದು ಆರ್ಡ್ರ್ ಇದು. ಮತ್ತು ಇದಕ್ಕೆ ಒಂದು ಬಾಡಿಗೆ ಹೋದೆ. ಮತ್ತು ಅವ್ರು ಇವಾಗ ಅರ್ನಿಂಗ್ದೆಲ್ಲ ತೋರಿಸ್ದೆ. ಮತ್ತು ನಮ್ಮ ಗಾಡಿ ಎಲ್ಲೆಲ್ಲಿ ಓಡಾಡಿದೆ ಅಂತ ನೋಡೋಣ ಬನ್ನಿ. ಯಾಕಂತಂದರೆ ನಮ್ಮ ಗಾಡಿದು GPS ಇದೆ. ಗಾಡಿನಲ್ಲಿ GPS ಇರೋದು. ಬಟ್ ನೋಡಿ, ಗಾಡಿ ಬಂದಿವಾಗ ನಮ್ಮ ರೂಮ್ ಹತ್ರ ನಿಂತಿದೆ ನೋಡಿ. ಅದು ಟೋಟಲ್ ನಮ್ಮ ಗಾಡಿ 2,160 ಕಿಲೋಮೀಟ್ರ್ ಓಡಿದೆ ಅಂದರೆ ಈ ಮಂತಲ್ಲಿ ನೋಡಿ. ಇವತ್ತೊಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋದು ಮೊನ್ನೆ ಬುಧವಾರದ್ದು ಡೇಟು. ಗಾಡಿ ಎಲ್ಲೆಲ್ಲಿ ಓಡಾಡಿದ್ದೆ ಅಂತೆಲ್ಲ ತೋರಿಸುತ್ತೆ. ಓಪನ್ ಆಗ್ತಾಯಿದೆ ನೋಡಿ. ಟೋಟಲ್ಲು 118 ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನು. 5,800 ರೂಪಾಯಿ ದುಡಿಯೋದಕ್ಕೆ 118 ಕಿಲೋಮೀಟ್ರು
ಓಡಿಸಿದ್ದೀನಿ ಗಾಡಿ. ಅಂದರೆ ಆಲ್ಮೋಸ್ಟ್ ಒಂದೂವರೆ ಸಾವಿರ ರೂಪಾಯಿ ಡೀಸೆಲ್ ಅನ್ಕೋತೀನಿ, ಇಲ್ಲ 1800 ರೂಪಾಯಿ ಡೀಸೆಲ್ಲು. ನೋಡಿ ಗಾಡಿ ಎಲ್ಲೆಲ್ಲಿ ಹೋಗಿದೆ, ಹೆಂಗೆ ಬಂದಿದೆ ಅಂತ A to Z ಎಲ್ಲ ತೋರಿಸ್ತಾ ಇದೆ ನೋಡಿ. ಯಾವ್ಯಾವ ಥರ ಓಡಾಡಿದ್ದೀನಿ ನಾನು, ಬೆಳಗ್ಗೆಯಿಂದ ಎಷ್ಟೆಷ್ಟು ಆರ್ಡ್ರ್ ಮಾಡಿದ್ದೀನಿ ಅಂದರೆ 4 ಆರ್ಡ್ರಿಗೆ ಎಲ್ಲೆಲ್ಲಿ ಸುತ್ತಿದ್ದೀನಿ, ಹೆಂಗೆ ಸುತ್ತಿದ್ದೀನಿ ಟೋಟಲ್ ಎಲ್ಲ ನೋಡಿ. ನಮ್ಮ ಗಾಡಿ ಈ ಥರ ಓಡಾಡ್ತಾ ಇದೆ. ಬಟ್ ಕಷ್ಟ ಓಡಾಡೋದು, ಇದರಲ್ಲಿ ಮಾಡೋದು. ಬಟ್ ಬೆಳಗ್ಗೆ ಒಂದು 7 ಗಂಟೆಯಿಂದ ಸಂಜೆ ಒಂದು 7 ಗಂಟೆ ತನಕ ಮಾಡಿದ್ರೆ ಲಾಸ್ ಏನಿಲ್ಲ. ಬಟ್ ನಮ್ಮದು 9 ಫೀಟ್ ವೆಹಿಕಲ್ಲು, ನನಗೊಂಚೂರು ದುಡ್ಡು ಸಿಗುತ್ತೆ. ಬಟ್ ಡ್ರೈವರ್ನಿಟ್ಟು ಮಾಡಿಸ್ಬೋದು, ಬಟ್ ಕಷ್ಟ ಇದೆ ಒಂದು ಸ್ವಲ್ಪ ಅಷ್ಟೇ. ಡ್ರೈವರ್ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಇಲ್ಲಂತಂದರೆ ಆಗಲ್ಲ. ನೋಡಿ ನಮ್ಮ ಗಾಡಿ ಎಲ್ಲೆಲ್ಲಿ ಓಡಾಡಿದೆ ಏನೇನು ಅಂತೆಲ್ಲ ಬರ್ತಾಯಿದೆ. ಹಾಂ ನೋಡಿ ಈ ಮೇಲೆ ತೋರಿಸ್ತಿದೆ ಟೈಮಿಂಗ್ಸು ಮತ್ತು ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಿಸಿದ್ದೀನಿ ಗಾಡಿ, ಎಲ್ಲೆಲ್ಲಿ ನಿಲ್ಲಿಸಿದ್ದೀನಿ ಅಂತೆಲ್ಲ ಅಪ್ಡೇಟ್ ಆಗುತ್ತೆ ಅದರಲ್ಲಿ. ಮತ್ತು ನೋಡಿ ಮೇಲೆ ರೈಟ್ ಸೈಡಲ್ಲಿ ಎಷ್ಟು ಕಿಲೋಮೀಟರ್ಸ್ ಬರ್ತಾಯಿದೆ, ಅದ್ರ ಪಕ್ಕ ಸ್ಪೀಡ್ ಬರ್ತಾಯಿದೆ, ಮತ್ತು ಅದ್ರ ಪಕ್ಕ ಟೈಮಿಂಗು. ನಮ್ಮ ಗಾಡಿ ಫುಲ್ ಡೇ ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಓಡಿಸಿದ್ದೀನಿ. ಮತ್ತು ಲಾಸ್ಟಿಗೆ ಬಂದು ರೂಮ್ ಹತ್ರ ನಿಲ್ಲುತ್ತೆ. ಅದು ಒಂಚೂರು ಫಾರ್ವರ್ಡ್ ಮಾಡಿಬಿಡ್ತೀನಿ, ನೋಡ್ಕೊಳ್ಳಿ ಅಷ್ಟೇ. ನೋಡ್ಕೊಳ್ಳಿ ಇದು ಹಿಂಗೆ ಬಂದಿರುತ್ತೆ ಅಷ್ಟೇ.